Cafe. Brahmins Cafe. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಎಮೋಷನ್ಸು ಫೀಲಿಂಗ್ಸು ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡಲಿ, ಕರುಣ ನಾನು ಆ ಥರ ಕೆಲಸ ಮಾಡಿಲ್ಲ ಅಂತಾಳೆ. ಅಮ್ಮ ಕರುಣನೇ ಅರೆಸ್ಟ್ ಮಾಡಿಸಿರೋದು ಅಂತ ಹೇಳ್ತಾರೆ. ಇವಾಗ ನೀವೇ ಹೇಳಿ, ಇಬ್ಬರನ್ನೂ ತುಂಬ ಹತ್ತಿರದಿಂದ ನೋಡಿರೋರು. ಇವಳ ಸ್ವಭಾವನೂ ಗೊತ್ತು, ಅಮ್ಮನ ಸ್ವಭಾವನೂ ಗೊತ್ತು. ಈಗ ಯಾರನ್ನ ಅಂತ ಬ್ಲೇಮ್ ಮಾಡ್ತೀರಾ? ನನ್ನ ದೃಷ್ಟಿಲಿ ಇದರಲ್ಲಿ ಯಾರ ತಪ್ಪು ಇಲ್ಲ. ನಡೆದ ಆಕಸ್ಮಿಕ ಘಟನೆಯಲ್ಲಿ ಕರುಣ ಬಲಿಯಾಗಿದ್ದಾಳೆ. ಈ ಸತ್ಯ ಇವತ್ತಲ್ಲ ನಾಳೆ ಅಮ್ಮಂಗೆ ಗೊತ್ತಾಗುತ್ತೆ. ಅಯ್ಯೋ ನನ್ನ ಕಂದ, ನಿನ್ನ ಮನಸ್ಸು ಎಷ್ಟು ನಿರ್ಮಲವಾಗಿದೆಯಪ್ಪ. ನೀನು ಶಾಂತ ಮಗ ಅಲ್ಲ ಅನ್ನೋ ಸತ್ಯನ ನಾನು ನಿನಗೆ ಹೇಗೆ ಹೇಳಿ ವೈಭವ್? ಈ ಸತ್ಯ ಸ್ವತಃ ಶಾಂತಂಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ವಲ್ಲಪ್ಪ. ಈ ಸತ್ಯ ಕೊನೆವರೆಗೂ ನನ್ನಲ್ಲೇ ಉಳ್ದೋಗ್ಲಿ. ಅತ್ತೆ ಯಾಕೆ ಇವತ್ತು ಹೊಸಬರು ನೋಡ್ದಂಗೆ ನೋಡ್ತಾ ಇದ್ದೀರಾ? ಓ, ಈ ಅತ್ತೆ ಸೊಸೆ ಜಗಳನ ನಾನು ಹೇಗೆ ಬಗೆಹರಿಸ್ಬೋದು ಅಂತನಾ? ನನ್ನ ಥಿಯರಿ ಇಷ್ಟೆ, ನ್ಯಾಯ ಯಾರ ಕಡೆ ಇರುತ್ತೋ ಅವ್ರ ಕಡೆನೇ ನಾನು. ಅಮ್ಮನ ತಪ್ಪಿದ್ಯಾ, ನೇರವಾಗಿ ಅಮ್ಮಂಗೆ ಹೇಳ್ತೀನಿ. ಇವಳು ತಪ್ಪಿದ್ರೆ ನೇರವಾಗಿ ಇವಳಿಗೆ ಹೇಳ್ತೀನಿ. ಎಲ್ಲ ಸಂಬಂಧಗಳು ಸರಳ ರೇಖೆಯಷ್ಟೇ ಸರಳವಾಗಿರುತ್ತೆ. ನಾವು ಅದನ್ನು ಅಡ್ಡಾದಿಡ್ಡಿ ಜಗ್ಗಾಡಿ ಗೋಜಲು ಮಾಡ್ಕೊತೀವಿ. ಕರುಣ ನೀರಿನ ಥರ, ಯಾವ ಪಾತ್ರೆಯಲ್ಲಿ ಹಾಕಿದ್ರೂ ಆ ಪಾತ್ರೆಗೆ ಹೊಂದ್ಕೊಂಡು ಬಿಡ್ತಾಳೆ. ಇನ್ನು ನಮ್ಮ ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ಲ, ಸ್ವಲ್ಪ ಜಿಗಟ್ ಜಾಸ್ತಿ, ಯಾವುದೂ ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ. ಆದರೆ ಒಪ್ಪಿದ ಮೇಲೆ ಬಿಡೋದಿಲ್ಲ. ಆಗುತ್ತೆ ಅತ್ತೆ, ಅವರಲ್ಲೂ ಬದಲಾವಣೆಗಳಾಗುತ್ತೆ. ಅವತ್ತು ಇವಳನ್ನ ಮಗಳು ಅಂತ ಕರೆದು ಒಪ್ಕೊಂಡಿರೋರು ನಾಳೆ ಸೊಸೆ ಅಂತಲೂ ಒಪ್ಕೊಂಡು ಒಪ್ಕೊಳ್ತಾರೆ. ವೈಭವ್, ಆಗ್ಲಿಂದ ನೀವೇ ಮಾತಾಡ್ತಿದ್ದೀರಲ್ಲ, ಅತ್ತೆ ಏನೋ ಹೇಳಕ್ ಬಂದಿದ್ದಾರೆ, ಏನು ಅಂತ ಕೇಳಿ. ಏನೂ ಇಲ್ಲಪ್ಪ, ನನ್ನ ಅತ್ತಿಗೆ ಸುರಕ್ಷಿತವಾಗಿ ಮನೆಗೆ ಬರೋ ಹಾಗೆ ನೀವಿಬ್ರು ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಹೇಳೋಗೋಣ ಅಂತ ಬಂದೆ. ವಾರೆ ವಾ, ನೋಡಿದ್ಯಾ ಕರುಣ, ಇವ್ರ ಅತ್ತಿಗೆ ಅಂತೆ. ಏಕೆ, ನಮ್ಗೇನು ಅಲ್ವಾ ಅವರು? ನನ್ನಮ್ಮ ಅಲ್ವಾ ಅವರು? ಹಲೋ, ನೀವು ಅವ್ರನ್ನ ನಮ್ಮ ಅಪ್ಪನ ಜೊತೆ ಮದುವೆ ಆದಾಗಿಂದ ನೋಡ್ತಾ ಇರ್ಬೋದು. ಆದರೆ ನಾನು ಹುಟ್ಟೋಕೆ ಮುಂಚೆನೆ 10 ತಿಂಗಳು ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ಆಯ್ತಪ್ಪ, ಚೆನ್ನಾಗಿ ಅರ್ಥ ಆಯ್ತು. ನಿಮ್ಮಿಬ್ರು ತಾಯಿ ಮಗನ ಸಂಬಂಧ ಹೀಗೆ ಇರಲಿ. ಯಾರು ಕೆಟ್ಟ ದೃಷ್ಟಿನೂ ನಿಮ್ಮಿಬ್ರ ಮೇಲೆ ಬೀಳದೆ ಇರಲಿ.
ಏನು? ಇದ್ರ ಹಿಂದೆ ಯಾರ್ಯಾರಿದ್ದಾರೆ? 25 ವರ್ಷಗಳಿಂದ ಈ ಗುಟ್ಟು ಯಾರೊಬ್ರಿಗೂ ರಟ್ಟಾಗಿಲ್ವಾ? ಯಾರನ್ನ ವಿಚಾರಿಸಿದ್ರೆ ಗೊತ್ತಾಗತ್ತೆ. ಹೌದು, ಅವ್ರನ್ನ ಕೇಳಿದ್ರೆ ವೈಭವ್ ಜನ್ಮ ರಹಸ್ಯ ಖಂಡಿತ ಗೊತ್ತಾಗತ್ತೆ. ಐ ಆಮ್ ಸಾರಿ ಕರುಣ. ಸಾರಿನಾ? ಯಾಕೆ ವೈಭವ್? ಮೊದಲನೇದಾಗಿ ನಿನ್ನೆ ನಿನ್ನ ಪರ್ಮಿಷನ್ ಇಲ್ದಲೇ ನಿನ್ನ ಮೊಬೈಲ್ ಮುಟ್ಟಿದ್ದಕ್ಕೆ. ಎರಡನೇದಾಗಿ ಅಮ್ಮನ ವಿರುದ್ಧ ನೀನೇ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ಒಂದು ಕ್ಷಣ ನಿನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ. ಓಹೋ, ಅದಕ್ಕೆ ಸಾರಿ ಕೇಳ್ತಿದ್ದೀರಾ? ಅದ್ರ ಅಗತ್ಯ ಇಲ್ಲ ವೈಭವ್. ಮೊದಲನೇದಾಗಿ ನೀವು ನನ್ನ ಗಂಡ. ನನ್ನ ಮೇಲೆ ನಿಮ್ಗೆ ಎಷ್ಟು ಹಕ್ಕಿದೆಯೋ ನನ್ನ ಫೋನ್ ಮೇಲೂ ನಿಮ್ಗೆ ಅಷ್ಟೇ ಹಕ್ಕಿದೆ. ಎರಡನೇದಾಗಿ ಆ ಒಂದು ಕ್ಷಣ ನೀವು ನನ್ನ ಮೇಲೆ ಅನುಮಾನ ಪಟ್ಟಿದ್ರಿಂದ ನನ್ನ ಫೋನಿಂದ ಪೊಲೀಸ್ ಸ್ಟೇಷನ್ಗೆ ಕಾಲ್ ಹೋಗಿದೆ ಅನ್ನೋದು ನನಗೆ ಗೊತ್ತಾಯ್ತು. ಮೂರನೇದಾಗಿ ಈ ರೀತಿ ಯಾರು ಬೇಕಾದರೂ ನನ್ನ ಫೋನ್ನ ಮಿಸ್ಯೂಸ್ ಮಾಡ್ಬೋದಲ್ಲ ಅಂತ ನನ್ನ ಫೋನ್ನ ಸ್ಕ್ರೀನ್ ಲಾಕ್ ಮಾಡೋದು ಕಲ್ತಿದ್ದೀನಿ. ಹೌದು, ಇಷ್ಟು ದಿವಸ ನೀನು ನಿನ್ನ ಫೋನ್ಗೆ ಸ್ಕ್ರೀನ್ ಲಾಕೇ ಮಾಡಿರಲಿಲ್ವಾ? ಯಾಕೆ ಮಾಡಲಿ ಹೇಳಿ? ಅಂತ ಸೀಕ್ರೆಟ್ಸ್ ಏನಿದೆ ಅದರಲ್ಲಿ? ಮೋರೋವರ್ ಮೋಸ್ಟ್ ಆಫ್ ದಿ ಟೈಮ್ ಹೋಟೆಲ್ ಬಿಸ್ನೆಸ್ಗೆ ನನ್ನ ಫೋನನ್ನೇ ಎಲ್ಲರೂ ಯೂಸ್ ಮಾಡ್ತಿದ್ರು. ಒಂಥರ ಪಬ್ಲಿಕ್ ಫೋನ್ ಇದ್ದಂಗೆ ಅನ್ನೋ. ಎಕ್ಸಾಕ್ಟ್ಲಿ. ಅಪ್ಪ ಅಮ್ಮ ಕಾರ್ತಿಕ್ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಿದ್ರು. ಅಬ್ಬಾ, ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಲ್ಲ, ನನ್ನ ಪುಣ್ಯ. ನನ್ನ ಪುಣ್ಯನೂ ಹೌದು. ಕರ್ಣ, ನಂದೊಂದು ರಿಕ್ವೆಸ್ಟ್ ಇದೆ, ನಡೆಸ್ಕೊಡ್ತೀಯಾ? ಅದಕ್ಕೆ ನಾನು ಪರ್ಮಿಷನ್ ಬೇಕಾ? ಸರ್, ನಾನೇನು ಸೆಲ್ ಫೋನ್ ಅಲ್ಲ ಸ್ಕ್ರೀನ್ ಲಾಕ್ನ ಅನ್ಲಾಕ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿದಾಗೆ. ವಿಷಯ ಹೀಗೀಗಿದೆ, ಹೀಗೀಗೆ ಮಾಡು ಅಂತ ಹೇಳಿ ಸಾಕು, ನಾನು ಮಾಡ್ತೀನಿ. ವಿಷಯ ಅಷ್ಟು ಸುಲಭದಲ್ಲ ಕರುಣ, ಹೇಳಿದ ತಕ್ಷಣ ಮಾಡೋದಕ್ಕೆ. ಹರಿಬರಿಲ್ ತಗೊಳ್ಳೋ ನಿರ್ಧಾರನೂ ಅಲ್ಲ ಇದು. ಒಂದು ಕಡೆ ನೀನು ಒಬ್ಬಳೇ ಕೂತು ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕು. ಸೀರಿಯಸ್ಲಿ? ಹಾಗಾದ್ರೆ ಹೇಳಿ. ಅದೇ ಕಷ್ಟ ಆಗ್ತಿದೆ ಕರುಣ, ಹೇಗೆ ಹೇಳೋದು ಅಂತ. ಅಂತ ವಿಚಾರನ ಏನದು? ಪ್ಲೀಸ್ ಹೇಳಿ ವೈಭವ್, ಟೆನ್ಷನ್ ಕೊಡಬೇಡಿ. ನೋಡ್ದ್ಯಾ ಹೇಳೋಕ್ ಮುಂಚೆನೆ ಟೆನ್ಷನ್ ಆಗ್ತಾ ಇದೆಯಾ? ನೀವು ಕೊಡ್ತಿದ್ದೀರಾ? ಹೆಂಡತಿ ಹತ್ರ ಹೇಳ್ಕೊಳ್ಳೋಕ್ಕೂ ಅಷ್ಟೊಂದು ಸಂಕೋಚನ? ಆಲ್ ರೈಟ್, ನನಗೀಗ ಹೇಳೋಕ್ಕೆ ಇಷ್ಟ ಇಲ್ಲ ಕರುಣ. ಆದರೂ ನಾನು ಮನೆಯವ್ರ ಪರಿಸ್ಥಿತಿನ ನೋಡಬೇಕಲ್ಲ. ಅಮ್ಮಂಗೆ ನಿನ್ನ ಮೇಲಿನ ಕೋಪ ಹೋಗಿಲ್ಲ. ಬಹುಶಃ ನಮ್ಗಳ ಮುಖ ನೋಡಬಾರ್ದು ಅಂತಾನೆ ಅವ್ರ ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಾರೋ ಏನೋ. ಅದಕ್ಕೆ ಸ್ವಲ್ಪ ದಿನ ಅವ್ರ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಹೋಗಬೇಡ.
ಸ್ವಲ್ಪ ದಿನ ಅಷ್ಟೇ, ಅವ್ರ ಕೋಪ ತಣ್ಣಗಾಗೋವರೆಗೂ. ಪ್ಲೀಸ್ ಕರ್ಣ, ನನಗೋಸ್ಕರ ಅವ್ರನ್ನ ಅವಾಯ್ಡ್ ಮಾಡ್ತೀಯಾ? ಬಿಲ್ಕುಲ್ ಆಗಲ್ಲ ಅಂದರೆ ನಾನು ಖಂಡಿತ ಬಲವಂತ ಮಾಡೋದಿಲ್ಲ ನಿನಗೆ. ಇದು ನಿನ್ನ ಮನೆ, ನೀನು ಇಷ್ಟ ಬಂದಂಗೆ ಓಡಾಡ್ಕೊಂಡಿರ್ಬೋದು. ನನ್ನ ಉದ್ದೇಶ ಸ್ವಲ್ಪ ದಿನಗಳ ಮಟ್ಟಿಗಾದ್ರೂ ಈ ಥರ ಕ್ಲಾಶಸ್ನ ಅವಾಯ್ಡ್ ಮಾಡೋಣ ಅಂತ. ಈ ಗಾಯ ಮಾಯಕ್ಕೆ ಮುಂಚೆ ಮತ್ತಷ್ಟು ಗಾಯಗಳಾಗಬಾರ್ದು ಅಂತ ಅಲ್ವಾ ವೈಭವ್? ಅಲ್ಲ, ಇದನ್ನು ಹೇಳಕ್ಕೆ ಇಷ್ಟೊತ್ತು ಮೀನಾ ಮೇಷೆ ಎಣಿಸ್ತಾ ದೊಡ್ಡ ಪೀಠಿಗೆ ಹಾಕ್ತಾ ಇದ್ದೀರಲ್ಲ, ಇಷ್ಟೇನಾ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು? ಹಾಗಾದ್ರೆ ನಿನಗೆ ಬೇಜಾರಾಗ್ತಾ ಇಲ್ವಾ? ಬೇಜಾರಾಗೋ ಅಂಥದ್ದು ಇದರಲ್ಲಿ ಏನಿದೆ ವೈಭವ್? ಇನ್ಫ್ಯಾಕ್ಟ್ ಎಲ್ಲರ ಹಿತ ಇದೆ ಇದರಲ್ಲಿ. ಈ ವಿಷಯನ ನೀವು ಹೇಳೋಕೆ ಮುಂಚೆ ನಾನೇ ಯೋಚನೆ ಮಾಡ್ತಿದ್ದೆ, ಆದಷ್ಟು ಅಮ್ಮನ ಮುಂದೆ ಕಾಣಿಸ್ಕೋಬಾರ್ದು ಅಂತ. ಆದರೆ ಅದನ್ನು ನೀವು ಬಾಯಿ ಬಿಟ್ಟು ಹೇಳಿದ್ರಿ ಅಷ್ಟೇ. ಸದ್ಯ ನಾನು ಗೆದ್ದೆ. ನಾನು ನಿಮ್ಮನ್ನ ಗೆಲ್ಲಿಸ್ದೆ. ನೀನ್ ತಲೆ. ಅಕ್ಕ, ಅಕ್ಕ, ನಿನ್ ತಮ್ಮ ಕಾರ್ತಿಕ್ ಅಲ್ವಾ? ಹೌದು, ಕಾರ್ತಿಕ್ ವಾಯ್ಸೆ. ನಡಿ. ಅಕ್ಕ, ಅಕ್ಕ, ಕಾರ್ತಿ, ಅಕ್ಕ, ಏನಕ್ಕ ಇದು? ಇಷ್ಟು ದೊಡ್ಡ ಗಾಯ ಆಗೋ ತರ ಹೊಡೆದಿದಾರಲ್ಲ, ಹೇಗಕ್ಕ ತಡ್ಕೊಂಡಿದ್ಯಾ? ಈ ಮನೆಗ್ ಬಂದಾಗಿಂದ ಪ್ರತಿದಿನ ಅಳ್ತಾನೆ ಇದೆಯಾ? ಒಂದೇ ಒಂದಿನ ಕೂಡ ಖುಷಿಯಾಗಿಲ್ವಲ್ಲ ಅಕ್ಕ? ಏ ಕಾರ್ತಿಕ್, ಹಾಗೆಲ್ಲ ಮಾತಾಡ್ಬೇಡ. ನನ್ಗೇನಾಗಿದೆ ಅಂತ ಹೀಗೆ ಅಳ್ತಾ ಇದೆಯಾ? ಸುಮ್ನಿರಕ್ಕ. ನನ್ಗೇನು ಆಗಿಲ್ಲ ಕಣೋ, ಪರ್ಫೆಕ್ಟ್ಲಿ ಆಲ್ ರೈಟ್. ನನಗೂ ಎಲ್ಲ ಗೊತ್ತು. ನಾನು ಅರ್ಥ ಆಗದಿರೋಷ್ಟು ನಾನೇನು ಚಿಕ್ಕ ಹುಡುಗ ಅಲ್ಲ. ಈ ಮನೇಲಿ ಹಿಂಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಅಂತ. ಬಾವಾ, ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿದ್ದೀರಾ? ತಪ್ಪಲ್ವಾ ಬಾವಾ? ಏ ಕಾರ್ತಿಕ್, ಸುಮ್ಮನಿರಕ್ಕ ನೀನು. ಅವತ್ತು ಅಕ್ಕನ್ನ ದೇವಸ್ಥಾನದಿಂದ ಮನೆಗೆ ಕರ್ಕೊಂಡು ಬರ್ಬೇಕಾರೆ ಅಪ್ಪ ಅಮ್ಮನ ಹತ್ರ ನೀವೇನು ಹೇಳಿದ್ರಿ? ಕರುಣು ನಾವು ಹೂವಿನ ತರ ನೋಡ್ಕೋತೀನಿ, ಒಂದೇ ಒಂದು ನೀ ಕಣ್ಣೀರ್ ಹಾಕ್ಸಲ್ಲ ಅಂತ ಹೇಳಿದ್ರಿ. ಆದ್ರೆ ಇವತ್ತು ಅಕ್ಕನ ಪ್ರತಿದಿನ ಕಣ್ಣೀರ್ ಹಾಕ್ಸ್ತಾ ಇದ್ದೀರಾ. ಇದು ಸರಿನಾ ಬಾವಾ? ಇಲ್ಲಿ ಇವಳು ಕಣ್ಣೀರ್ ಹಾಕಿದ್ರೆ ಅಲ್ಲಿ ನಮ್ಮ ಅಪ್ಪ ಅಮ್ಮ ಅಳ್ತಾರೆ. ನನಗೂ ಅಳು ಬರುತ್ತೆ. ನೋಡಿ ಬಾವಾ, ಹೂವಾಗಿದ್ ನಮ್ಮ ಅಕ್ಕ ಹೇಗ್ ಬಾಡೋಗಿದ್ದಾಳೆ ಅಂತ. ನೀವ್ ಬಂದಾಗಿಲ್ಲ ಹೊಟ್ಟೆ ತುಂಬಾ ಊಟ ಆಗ್ತಿದ್ಲು ನಮ್ಮ ಅಕ್ಕ. ನಮ್ಮ ಅಕ್ಕಂಗೆ ನೀವು ಅಳ್ಸಿದ ಊಟ ಆಗ್ತಿರಂತಲ್ಲ ಬಾವಾ? ಕಾರ್ತಿಕ್, ನಿಂಗೆ ಹುಚ್ಚಿಗಿಚ್ಚಿಡ್ತಿದ್ಯೇನು? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಬಾವನ್ನೇ ಪ್ರಶ್ನೆ ಮಾಡ್ತೀಯನೋ ನೀನು? ಅಕ್ಕ,
ನಿನ್ನ ರಕ್ತ ಹಂಚ್ಕೊಂಡೆ ಅಲ್ವಾ ಅಕ್ಕ ನಾನು ಹುಟ್ಟಿರೋದು. ನಿನಗೆ ನೋವಾದ್ರೆ ನನಗೆ ನೋವಾಗಲ್ವಾ ಅಕ್ಕ? ನನಗ ಮದುವೆ ಆಗಿ ಈ ಮನೆಗೆ ಬಂದಿರೋಳು ಕಣೋ. ಇಲ್ಲಿ ಪರಿಸರ ನನಗೂ ಹೊಸ್ತು. ಇಲ್ಲಿ ಹೊಂದ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಅಷ್ಟರ ಮಧ್ಯ ಇಂಥ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಸಹಜ ಕಣೋ. ಆದರೆ ಅದನ್ನು ನಾವು ದೊಡ್ಡದು ಮಾಡ್ಕೋಬಾರ್ದು. ಇದು ಎಲ್ಲರ ಮನೆಯಲ್ಲೂ ಇರೋವಂಥದ್ದೇ. ನೀನು ಗೊತ್ತಿಲ್ಲ ಅಷ್ಟೇ. ನೋಡು, ನಾಳೆ ನಿನಗೂ ಮದುವೆ ಆಗಿ ನಿನ್ನ ಹೆಂಡತಿ ಬರ್ತಾಳಲ್ಲ, ಆಗೆಲ್ಲ ನಿನಗೆ ಅರ್ಥ ಆಗುತ್ತೆ. ಏನಿಲ್ಲ, ನನಗೆಲ್ಲ ಅರ್ಥ ಆಗಿದೆ. ಈ ಮನೆಯವ್ರು ನಿಂಗೆ ಇಷ್ಟೊಂದು ಗೋಳಿಕೊಂಡ್ರು ಅವ್ರನ್ನ ಚೂರು ಬಿಟ್ಕೊಡಲ್ವಲ್ಲ ಅಕ್ಕ? ನೀನು ಮೊದಲಿಂದನೂ ಹೀಗೆ ಅಲ್ವಾ? ಯಾರ ಹತ್ರನೂ ಏನು ಹೇಳ್ಕೊಳ್ಳೋದು ಇಲ್ಲ, ಏನು ಕೇಳೋದು ಇಲ್ಲ. ಆದರೆ ನಾನಾದರೂ ಕೇಳ್ತೀನಕ್ಕ, ಅದ್ರಲ್ಲಿ ತಪ್ಪೇನಿದೆ? ಸರ್, ನಮ್ಮ ಅಕ್ಕ ದೇವ್ರಂತವಳು ಸರ್. ಅವಳೇ ದೇವರಾದ್ರು ನಿಮ್ಮನ್ನ, ಶಾಂತಮ್ಮನ್ನ ದೇವ್ರು ಅಂತ ಪೂಜಿಸ್ತಾಳೆ ಸರ್. ಅವಳು ಯಾವತ್ತೂ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಸರ್. ನಿಮ್ ಋಣ ತೀರ್ಸಕ್ ಆಗಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಅವಳು ಕಂಪ್ಲೇಂಟ್ ಕೊಡೋ ಬುದ್ಧಿ ಇಲ್ಲ ಸರ್. ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ, ಅವಳಿಗೆ ಹಿಂಸೆ ಕೊಡಬೇಡಿ ಸರ್. ಮಗಳ ತರ ನೋಡ್ಕೊಳ್ಳಿ, ನಿಮ್ ಕಾಲಕ್ಕೆ ಬೀಳ್ತೀನಿ ಸರ್. ಏಯ್, ಆಯ್ತಾ? ಮುಗೀತಾ? ಹೊರಡಿ ಇಲ್ಲಿಂದ. ಶಾಂತಮ್ಮನು ಕರಿಯಕ್ಕ, ನಾನು ಅವ್ರ ಹತ್ರನೂ ಮಾತಾಡ್ಬೇಕು. ಅವ್ರನ್ನ ಕರಿಬೇಕಾ? ಏನಂತ ಮಾತಾಡ್ತೀಯಪ್ಪ? ಏನಂತ ಕೇಳ್ತೀಯಪ್ಪ? ಏನಾದರೂ ಕೇಳ್ತೀನಿ, ನನಗೇನು ಭಯ ಇಲ್ಲ. ನಿಮಗೆ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳಕ್ ಆಗಿಲ್ಲ, ಸಾಕಾಗ್ಲಿಲ್ಲ ಅಂದ್ರೆ ಹೇಳಿ, ನಾವಾದ್ರೂ ಸಾಕೋತೀವಿ ಅಂತ.